ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು 500 ಅಡಿ ಬೋರ್ ಬಗ್ಗೆ ಮಾತಾಡೋಣ. ಬಹಳ ಜನ ಕೇಳ್ತಾರೆ, ಸರ್ 1 ಗಂಟೆ ನೀರು ಬರುತ್ತೆ, ಆಮೇಲೆ ಸಂಪೂರ್ಣ ನಿಲ್ಲುತ್ತೆ, ಬೋರ್ ಸಾಯ್ತಾ? ಮೊದಲೇ ಹೇಳ್ತೀನಿ, ಬೋರ್ ಸಾಯ್ಲಿಲ್ಲ. ಸಮಸ್ಯೆ ಬೇರೆ ಇದೆ. 500 ಅಡಿ ಬೋರ್ನಲ್ಲಿ ನೀರು 1 ಗಂಟೆ ನಂತರ ನಿಲ್ಲುವ ಸಮಸ್ಯೆ ಮತ್ತು ಪರಿಹಾರ ಕನ್ನಡದಲ್ಲಿ. ಮಳೆ ಕಡಿಮೆಯಾಗುವುದು. ಮಳೆ ಸರಿಯಾಗಿ ಬಾರದೇ ಇದ್ರೆ ಭೂಗರ್ಭದ ನೀರು ರೀಚಾರ್ಜ್ ಆಗೋದಿಲ್ಲ. ಅದರಿಂದ ನೀರಿನ ಮಟ್ಟ ಕೆಳಗಿಳಿಯುತ್ತೆ. ಎರಡನೇದು ಅತಿ ಪಂಪಿಂಗ್ ಅಂದ್ರೆ ಓವರ್ ಪಂಪಿಂಗ್. ದಿನಪೂರ್ತಿ ಮೋಟಾರ್ ಓಡಿಸಿದ್ರೆ ಭೂಗರ್ಭದ ನೀರು ತುಂಬೋ ಸಮಯ ಸಿಗೋದಿಲ್ಲ. ಮೂರನೇದು ಹತ್ತಿರದಲ್ಲಿ ಹೊಸ ಬೋರ್ಗಳು. ನಿಮ್ಮ ಬೋರ್ ಹತ್ರ ಮತ್ತೊಬ್ರು ಹೊಸ ಬೋರ್ ಹಾಕಿದ್ರೆ ಅದೇ ನೀರಿನ ಲೇಯರ್ನಿಂದ ನೀರು ತೆಗೆಯೋದ್ರಿಂದ ನಿಮ್ಮ ಬೋರ್ನಲ್ಲಿ ನೀರು ಕಡಿಮೆಯಾಗಬಹುದು. ನಾಲ್ಕನೇದು ಕಲ್ಲು ಅಥವಾ ಮಣ್ಣು ಅಡ್ಡ ಬರುವುದು. ಬೋರ್ ಒಳಗೆ ಸಿಲ್ಟ್ ಅಂದ್ರೆ ಮಣ್ಣು ಜಮಾಯಿಸಿದ್ರೆ ಅಥವಾ ಕಲ್ಲು ಸ್ಲಿಪ್ ಆದ್ರೆ ನೀರಿನ ಫ್ಲೋ ಕಡಿಮೆಯಾಗುತ್ತೆ. ಐದನೇದು ಕೇಸಿಂಗ್ ಪೈಪ್ ಡ್ಯಾಮೇಜ್. ಪೈಪ್ ಕ್ರ್ಯಾಕ್ ಆದ್ರೆ ಅಥವಾ ಜಾಯಿಂಟ್ ಸಡಿಲ ಆದ್ರೆ ನೀರು ಹೊರಗೆ ಲೀಕ್ ಆಗಬಹುದು. ನಾಲ್ಕನೇದು ಭೂಗರ್ಭದ ನೀರಿನ ಮಟ್ಟ ಇಳಿಯುವುದು. ಸಮಯದೊಂದಿಗೆ ಅಂದ್ರೆ ವರ್ಷಗಳ ನಂತರ ನೀರಿನ ಲೇಯರ್ ಸ್ವಲ್ಪ ಕೆಳಗೆ ಹೋಗಿರಬಹುದು. ಏನ್ ಮಾಡ್ಬೇಕು? ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಒಳಗೆ ಏನಾದ್ರೂ ಅಡ್ಡಿ ಇದೆಯಾ ನೋಡಿಸ್ಕೊಳ್ಳಿ. ರೀಚಾರ್ಜ್ ಪಿಟ್ ಅಥವಾ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ. ಮೋಟಾರ್ ಓಡಿಸುವ ಸಮಯ ಕಡಿಮೆ ಮಾಡಿ. ಅಗತ್ಯವಿದ್ರೆ ಹೈಡ್ರೋಫ್ರ್ಯಾಕ್ಚರಿಂಗ್ ಬಗ್ಗೆ ತಜ್ಞರ ಸಲಹೆ ಪಡೆಯಿರಿ. ಸರಿ, 500 ಅಡಿ ಬೋರ್ ಅಂದ್ರೆ ಡೀಪ್ ಬೋರ್ ಆಗಿರುತ್ತೆ. ಈಗ ಒಂದ್ ಪ್ರಶ್ನೆ, ನೀರು ಸಂಪೂರ್ಣವಾಗಿ ನಿಂತಿದ್ಯಾ ಅಥವಾ ಸ್ವಲ್ಪ ಬರ್ತಾ ಇದೆಯಾ? 500 ಅಡಿ ಬೋರ್ನಲ್ಲಿ ನೀರು ಕಡಿಮೆ ಆಗೋಕೆ ಸಾಮಾನ್ಯ ಕಾರಣಗಳು ಇವು. 500 ಅಡಿ ಬೋರ್ಗೆ ಸಾಮಾನ್ಯ ಕಾರಣಗಳು: ನೀರಿನ ಲೇಯರ್ ಕೆಳಗೆ ಹೋಗಿರುವುದು. ಹಳೆಯ ಬೋರ್ ಆಗಿದ್ರೆ 450-480 ಅಡಿ ಲೇಯರ್ ಇರುತ್ತೆ. ಈಗದು 520-550 ಅಡಿ ಕೆಳಗೆ ಹೋಗಿರಬಹುದು. ಎರಡನೇದು ಅತಿ ಮೋಟಾರ್ ಓಡಿಸುವುದು. 3-4 ಗಂಟೆ ನಿರಂತರ ಓಡಿಸಿದ್ರೆ ಲೇಯರ್ ಖಾಲಿಯಾಗಬಹುದು. ಮೂರನೇದು ಸಿಲ್ಟ್ ಜಮಾಯಿಸುವುದು. ಕೆಳಭಾಗದಲ್ಲಿ ಮಣ್ಣು ತುಂಬಿದ್ರೆ ಫ್ಲೋ ಕಡಿಮೆಯಾಗುತ್ತೆ. ನಾಲ್ಕನೇದು ಹತ್ತಿರ ಹೊಸ ಬೋರ್ಗಳು. ಅದೇ ಲೇಯರ್ನಿಂದ ಇತರರು ನೀರು ತೆಗಿತಿದ್ರೆ ನಿಮ್ಮ ಬೋರ್ ಮೇಲೆ ಪರಿಣಾಮ ಬೀರುತ್ತೆ. ಈಗ ಏನ್ ಮಾಡ್ಬೇಕು? ಮೊದಲು ಬೋರ್ವೆಲ್ ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಿಸಿ. ಮೋಟಾರ್ 1-2 ಗಂಟೆ ಮಾತ್ರ ಓಡಿಸಿ ರೆಸ್ಟ್ ಕೊಡಿ. ಅಗತ್ಯವಿದ್ರೆ ಫ್ಲಶಿಂಗ್ ಅಥವಾ ಏರ್ ಕಂಪ್ರೆಸರ್ ಕ್ಲೀನಿಂಗ್ ಮಾಡಿಸಬಹುದು. ನೀರಿನ ಲೇಯರ್ ಕೆಳಗೆ ಇದ್ರೆ ಹೈಡ್ರೋಫ್ರ್ಯಾಕ್ಚರಿಂಗ್ ಬಗ್ಗೆ ತಜ್ಞರ ಸಲಹೆ. 1 ಗಂಟೆ ನೀರು ಬರುತ್ತೆ ಆಮೇಲೆ ನಿಲ್ಲುತ್ತೆ ಅಂದ್ರೆ ನಿಮ್ಮ ಬೋರ್ನಲ್ಲಿ ನೀರು ಸಂಪೂರ್ಣ ಖಾಲಿ ಆಗ್ತಾ ಇದೆ, ಅಂದ್ರೆ ಲೋ ಈಲ್ಡ್ ಬೋರ್ವೆಲ್. ಇದರಿಂದ ಅರ್ಥ ಏನು? ಬೋರ್ನಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ. ಮೋಟಾರ್ ವೇಗವಾಗಿ ನೀರೆತ್ತುತ್ತೆ, ಆದ್ರೆ ಭೂಗರ್ಭ ನಿಧಾನವಾಗಿ ತುಂಬುತ್ತೆ. ನಿಮ್ಮ 500 ಅಡಿ ಬೋರ್ಗೆ ಸರಿಯಾದ ಪರಿಹಾರಗಳು ಇವು. ಮೋಟಾರ್ ಟೈಮಿಂಗ್ ಕಂಟ್ರೋಲ್ ಮಾಡಿ. 1 ಗಂಟೆ ಓಡಿಸಿದ್ರೆ ಕನಿಷ್ಠ 1.5-2 ಗಂಟೆ ರೆಸ್ಟ್ ಕೊಡಿ. ಇದರಿಂದ ಮತ್ತೆ ನೀರು ರೀಚಾರ್ಜ್ ಆಗೋ ಸಮಯ ಸಿಗುತ್ತೆ. ಮೋಟಾರ್ HP ಚೆಕ್ ಮಾಡಿ. ಹೆಚ್ಚು HP ಮೋಟಾರ್ ಇದ್ರೆ ಅದು ಬೇಗ ಖಾಲಿ ಮಾಡುತ್ತದೆ. ಸಾಧ್ಯವಾದ್ರೆ ಕಡಿಮೆ HP ಬಳಸೋದು ಒಳ್ಳೆಯದು. ಸಿಲ್ಟ್ ಸಮಸ್ಯೆ ಇರಬಹುದು. ಕೆಳಭಾಗದಲ್ಲಿ ಮಣ್ಣು ತುಂಬಿದ್ರೆ ಫ್ಲೋ ಕಡಿಮೆ ಆಗುತ್ತೆ. ಏರ್ ಕಂಪ್ರೆಸರ್ ಕ್ಲೀನಿಂಗ್ ಮಾಡಿಸಿದ್ರೆ ಸ್ವಲ್ಪ ಸುಧಾರಣೆ ಆಗಬಹುದು. ರೈನ್ ವಾಟರ್ ರೀಚಾರ್ಜ್ ಮಾಡಬೇಕು. ಇದು ಬಹಳ ಮುಖ್ಯ. ಬೋರ್ ಹತ್ರ ರೀಚಾರ್ಜ್ ಪಿಟ್ ಮಾಡಿ. ಮಳೆ ನೀರು ನೇರವಾಗಿ ಒಳ ಹೋಗೋ ವ್ಯವಸ್ಥೆ ಮಾಡಿ. ಕೊನೆಯ ಆಯ್ಕೆ ಹೈಡ್ರೋಫ್ರ್ಯಾಕ್ಚರಿಂಗ್. ಬೋರ್ ಸೈಡ್ನಲ್ಲಿ ಹೊಸ ಕ್ರ್ಯಾಕ್ ಮಾಡಿಸಿ ನೀರಿನ ಲೇಯರ್ ಕನೆಕ್ಟ್ ಮಾಡೋ ವಿಧಾನ. ಇದು ತಜ್ಞರಿಂದ ಮಾತ್ರ ಮಾಡಿಸಬೇಕು. ಮುಖ್ಯವಾಗಿ ನಿಮ್ಮ ಬೋರ್ ಸಾಯಲಿಲ್ಲ, ಅದಕ್ಕೆ ಸರಿಯಾದ ಮ್ಯಾನೇಜ್ಮೆಂಟ್ ಬೇಕು. ನಿಮ್ಮ ಮೋಟಾರ್ HP ಎಷ್ಟು? ಹತ್ತಿರ ಹೊಸ ಬೋರ್ ಹಾಕಿದ್ರಾ ಇತ್ತೀಚೆಗೆ? 500 ಅಡಿ ಬೋರ್ 1 ಗಂಟೆ ಮಾತ್ರ ನೀರಾ? ಸತ್ಯ ಕಾರಣ ಇಲ್ಲಿದೆ. ಬೋರ್ವೆಲ್ನಲ್ಲಿ 1 ಗಂಟೆ ನಂತರ ನೀರು ನಿಲ್ಲುತ್ತಾ? ಪರಿಹಾರ ನೋಡಿ. ಲೋ ಈಲ್ಡ್ ಬೋರ್ವೆಲ್ ಸಮಸ್ಯೆ ಮತ್ತು ಪರಿಹಾರ ಕನ್ನಡದಲ್ಲಿ. 500 ಅಡಿ ಬೋರ್ ಇದೆ, ಆದ್ರೆ 1 ಗಂಟೆ ನಂತರ ನೀರು ಬರಲ್ವಾ? ಒಂಬಸ್ಕೆ, ನಿಮ್ಮ ಬೋರ್ ಸಾಯ್ಲಿಲ್ಲ, ಸಮಸ್ಯೆ ಬೇರೆ ಇದೆ. ನಮ್ಮ ಬಳಿ 500 ಅಡಿ ಬೋರ್ ಇದೆ. ಮೋಟಾರ್ ಆನ್ ಮಾಡಿದ್ರೆ 1 ಗಂಟೆ ಚೆನ್ನಾಗಿ ನೀರು ಬರುತ್ತೆ, ಆಮೇಲೆ ಸಂಪೂರ್ಣ ನಿಲ್ಲುತ್ತೆ. ಇದಕ್ಕೆ ಕಾರಣ ಏನು? ಮೊದಲ ಕಾರಣ ಲೋ ಈಲ್ಡ್, ಅಂದ್ರೆ ಬೋರ್ನಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ. ಮೋಟಾರ್ ವೇಗವಾಗಿ ಎತ್ತುತ್ತೆ, ಆದ್ರೆ ಭೂಗರ್ಭ ನಿಧಾನವಾಗಿ ತುಂಬುತ್ತೆ. ಎರಡನೇ ಕಾರಣ ಹೆಚ್ಚು HP ಮೋಟಾರ್. ಹೆಚ್ಚು HP ಇದ್ರೆ ಬೇಗ ಖಾಲಿ ಮಾಡ್ತದೆ. ಮೂರನೇ ಕಾರಣ ಸಿಲ್ಟ್ ಅಥವಾ ಮಣ್ಣು. ಕೆಳಭಾಗದಲ್ಲಿ ಮಣ್ಣು ತುಂಬಿದ್ರೆ ಫ್ಲೋ ಕಡಿಮೆ ಆಗುತ್ತೆ. ಪರಿಹಾರ ಏನು? 1 ಗಂಟೆ ಓಡಿಸಿ 2 ಗಂಟೆ ರೆಸ್ಟ್ ಕೊಡಿ. ರೈನ್ ವಾಟರ್ ರೀಚಾರ್ಜ್ ಪಿಟ್ ಮಾಡಿ. ಅಗತ್ಯವಿದ್ರೆ ಏರ್ ಕಂಪ್ರೆಸರ್ ಕ್ಲೀನಿಂಗ್ ಮಾಡಿಸಿ. ಬೋರ್ ಸಾಯ್ಲಿಲ್ಲ, ಸರಿಯಾದ ಮ್ಯಾನೇಜ್ಮೆಂಟ್ ಬೇಕು. ಬೋರ್ ಸಾಯ್ಲಿಲ್ಲ, ಸರಿಯಾದ ಮ್ಯಾನೇಜ್ಮೆಂಟ್ ಬೇಕು. 1 ಗಂಟೆ ನೀರು, ಆಮೇಲೆ ಝೀರೋ. ಕಾರಣ ಏನು? ಬ್ಯಾಕ್ಗ್ರೌಂಡ್. ಮೋಟಾರ್ ಫೋಟೋ.
ನೀರು ಬರುವಾಗ ಬರದೇ ಇರುವ ಸ್ಪ್ಲಿಟ್ ಇಮೇಜ್. ಗಮನಿಸಿ ಸ್ನೇಹಿತರೆ, ಬೋರ್ ಸಾಯೋದಷ್ಟು ಸುಲಭಕ್ಕಲ್ಲ. ಸರಿಯಾದ ಮ್ಯಾನೇಜ್ಮೆಂಟ್ ಇದ್ರೆ ಮತ್ತೆ ಉತ್ತಮ ಫಲಿತಾಂಶ ಸಿಗುತ್ತೆ. ಈ ವಿಡಿಯೋ ಉಪಯೋಗ ಆಯ್ತೆ ಅಂದ್ರೆ ಥಂಬ್ ಲೈಕ್ ಮಾಡಿ. ಇನ್ನಷ್ಟು ಬೋರ್ವೆಲ್ ಟೆಕ್ನಿಕಲ್ ಮಾಹಿತಿ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬೋರ್ವೆಲ್ ಟೆಕ್ ಚಾನೆಲ್ನಲ್ಲಿ ಬೋರ್ವೆಲ್ ಸಮಸ್ಯೆಗಳು, ಕ್ಯಾಮ್ರಾ ಸ್ಕ್ಯಾನಿಂಗ್, ಲೋ ಯೀಲ್ಡ್ ಸೊಲ್ಯೂಷನ್, ಮೋಟಾರ್ ಸಮಸ್ಯೆಗಳು ಹಾಗೂ ರೈತರಿಗೆ ಉಪಯುಕ್ತ ಮಾಹಿತಿ ನೀಡಲಾಗುತ್ತೆ. ನಿಮ್ಮ ಬೋರ್ ಸಮಸ್ಯೆಗಳನ್ನು ಕಾಮೆಂಟ್ನಲ್ಲಿ ಕೇಳಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.